ಬೆಳಗಾವಿಯಲ್ಲಿ ಒಂದ್ ಕಡೆ ಚಳಿಗಾಲದ ಅಧಿವೇಶನ ನಡೀತಾ ಇದ್ರೆ ಮತ್ತೊಂದ್ ಕಡೆ ಕುರ್ಚಿ ಕದನ ಕೂಡ ತಾರಕಕ್ಕೇರಿದೆ. ಊಟ ತಿಂಡಿ ನೆಪದಲ್ಲಿ ಪಾಲಿಟಿಕ್ಸ್ ಅನ್ನೋದು ನಡೀತಾ ಇದೆ ಕಾಂಗ್ರೆಸ್ ಅಲ್ಲಿ. ಅಧಿವೇಶನದ ಟೈಮ್ನಲ್ಲಿ ಬಣ ರಾಜಕೀಯ ಕೂಡ ಕಾವೇರಿದೆ. ಬೆಂಗಳೂರಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನೆಪದಲ್ಲಿ ಅಲ್ಪ ವಿರಾಮ ಬಿದ್ದಿತ್ತು ಕುರ್ಚಿ ಕದನಕ್ಕೆ. ಮುಂದೇನಾಗುತ್ತೆ ಕಾದ್ ನೋಡೋಣ ಅಂತ ಹೇಳ್ತಾ ಒಳಗೆ ತಂತ್ರಗಳನ್ನ ರೂಪಿಸ್ತಾ ಇದ್ರು. ಆದ್ರೆ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನಕ್ಕೆ ತೆರಳಿದಾಗ ಅಲ್ಲಿರುವಂತಹ ಶಾಸಕರನ್ನ ಸೆಳೆಯೋ ಪ್ರಯತ್ನ, ಆಪ್ತರ ಜೊತೆಯಲ್ಲಿ ಡಿನ್ನರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ನೆಪದಲ್ಲಿ ಒಂದಿಷ್ಟು ರಾಜಕೀಯದ ಅದರಲ್ಲೂ ಕುರ್ಚಿ ಕದನದ ಬಗ್ಗೆ ಚರ್ಚೆಗಳಾಗ್ತಿದೆ. ನಿನ್ನೆ ಡಿಕೆ ಡಿನ್ನರ್ ಮೀಟಿಂಗ್ ಆಯಿತು, ಈಗ ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ. ಬೆಳಗ್ಗೆ ತಮ್ಮ ಆಪ್ತ ಸಚಿವರ ಜೊತೆಯಲ್ಲಿ ಸಿಎಂ ಬ್ರೇಕ್ಫಾಸ್ಟ್ ಸಭೆಯನ್ನ ಮಾಡಿದ್ದಾರೆ. ಶರಣ್ ಪ್ರಕಾಶ್ ಪಾಟೀಲ್, ಬೈರತಿ ಸುರೇಶ್, ಮಧು ಬಂಗಾರಪ್ಪ ಜೊತೆಯಲ್ಲಿ ಸಿಎಂ ಬ್ರೇಕ್ಫಾಸ್ಟ್ ನೆಪದಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ. ಇನ್ನು ಸಿಎಂ ಬ್ರೇಕ್ಫಾಸ್ಟ್ ಮಧ್ಯದಲ್ಲಿ ಬಂದಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದಾಕ್ಷಣ ಹೊರ ನಡೆದಿದ್ದಾರೆ ಸಿಎಂ ಆಪ್ತ ಸಚಿವರು. ಊಟ ತಿಂಡಿ ಮಾಡಿದ್ರೆ ತಪ್ಪಿಲ್ಲ ಅಂತ ಎರಡೂ ಬಣಗಳಿಂದ ಒಂದು ಪ್ರತಿಕ್ರಿಯೆ ಬರ್ತಾ ಇದೆ. ಊಟ ಮಾಡಬಾರ್ದೇನೆ, ಊಟ ಮಾಡೋದು ಬೇಡ ಅಂತಿರಲ್ಲ. ನಾವು ಊಟಕ್ಕೆ ಊಟನೂ ಮಾಡಬಾರ್ದು. ನಾವು ಡಿ ಕೆ ಶಿವಕುಮಾರ್ ಸಾಹೇಬ್ರೇನು ಡಿನ್ನರ್ ಅರೇಂಜ್ ಮಾಡಿರಲಿಲ್ಲ. ಯಾರೋ ಬೆಳಗಾಂ ಸ್ನೇಹಿತರು ಡಿನ್ನರ್ ಅರೇಂಜ್ ಮಾಡಿದ್ರು, ಎಲ್ಲರನ್ನೂ ಕರೆದಿದ್ರು, ನಾವು ಹೋಗಿದ್ವಿ, ಎಲ್ಲರೂ ಬಂದಿದ್ರು. ಊಟನೂ ಮಾಡಬಾರ್ದು ಅಂತ ತಪ್ಪೇನೆ. ಕುರ್ಚಿ ಹೈಕಮಾಂಡ್ ತೀರ್ಮಾನ ಮಾಡ್ತಿದ್ದಪ್ಪ, ಯಾರು ಬೇಕು ಯಾರು ಬೇಡ ನೀವು ಅವ್ರು ಕೇಳಬೇಕು. ನನಗೆ ಗೊತ್ತು ಸಂಬಂಧ ಪಾಲಿಟಿಕ್ಸ್ ಅಲ್ಲಿಲ್ಲ, ಡಿನ್ನರ್ ಇತ್ತು. ಅದರಿಂದ ಅಲ್ಲಿ ಯಾವುದೇ ರೀತಿಯಾದಂಥ ರಾಜಕೀಯ ಚರ್ಚೆ ಆಗಿಲ್ಲ. ಯಾರೋ ನಮ್ಮ ಜಿಲ್ಲೆಯ ಮಾಜಿ ಅಧ್ಯಕ್ಷರಿದ್ದಂಥವರು ದೊಡ್ಡಣ್ಣವರ ಕುಟುಂಬಸ್ಥರು ಅವರ ಮನೆಯಲ್ಲಿ ಊಟಕ್ಕೆ ಕರೆದಿದ್ದರು. ಅಲ್ಲಿ ಕೆಲವರು ಸೇರಿದ್ರು, ಊಟ ಮಾಡಿದ್ರು, ಹೋದ್ರು. ಅದು ಬಿಟ್ಟರೆ ಯಾವುದೇ ರೀತಿಯಾದಂಥ ರಾಜಕಾರಣದ ಚರ್ಚೆ ಅಲ್ಲಿ ನಡೆಯಲಿಲ್ಲ. ಯಾವುದೇ ರೀತಿಯಾದಂಥ ಡಿನ್ನರ್ನಲ್ಲಿ ಪಾಲಿಟಿಕ್ಸ್ ಇಲ್ಲ. ಡಿನ್ನರ್ ಮಾಡೋದು ಸಹಜ. ಬೆಳಗಾವಿಯಲ್ಲಿ ತನ್ನ ಆತಿಥ್ಯಕ್ಕೆ ಎಲ್ಲರಿಗೂ ಗೊತ್ತಿದೆ, ಇಲ್ಲೇ ಬೇರೆ ಥರದ ಊಟ. ಅದರಿಂದ ಆ ರೀತಿಯಾದಂಥ ಆತಿಥ್ಯದ ನಾವು ಕೂಡ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ನಾಳೆ ಬೆಳಿಗ್ಗೆ ಇಲ್ಲ, ಏನು ನಡೀತಾ ಇಲ್ಲ. ಅವರೆಲ್ಲ ಕೂತ್ಕೊಂಡು ರೀ, ಇಲ್ಲಿ ಯಾರು ಹೆಂಡ್ರ ಮಕ್ಳು ಕರ್ಕ ಬಂದಲ್ಲ, ಹೋಟ್ಲಲ್ಲೇ ಊಟ ಮಾಡೋದು, ಎಲ್ಲೋ ಅಂತ ಕೂತ್ಕೊಂಡು ಊಟ ಮಾಡ್ತಾರೆ. ನಡ್ರಿ, ತಲೆ ಏನು ಆಗಿಲ್ಲ. ಸರ್ಕಾರ ಚೆನ್ನಾಗೈತೆ, ಸ್ಟ್ರಾಂಗ್ ಆಗಿದೆ, ಮಾಡ್ತಾರೆ. ನಡ್ರಿ, 100 ಸಾರಿ ಹೇಳ್ಯಾರೆ. ತಿಂಡಿ ಇಬ್ರು ಸೇರ್ಕೊಂಡು ರೀ, ಇಬ್ರು ಸೇರ್ಕೊಂಡು ಒಂದೇ 2 ಮನೇಲಿ ತಿಂಡಿ ತಿಂದು ನಾವು ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂತ ಇಬ್ರು ಹೇಳಿದ್ಮೇಲೆ ಅಲ್ಲಿವರೆಗೂ ಕಾಯ್ರಿ. ನಾನು ಹೋಗಿಲ್ಲ, ನನ್ನ ಕರೆದಿಲ್ಲ, ನನಗೆ ಫೋನು ಬಂದಿಲ್ಲ. ನಾನು ಹೋಗಿಲ್ಲ, ನನ್ನ ಕರೆದಿಲ್ಲ, ನನಗೆ ಫೋನು ಬಂದಿಲ್ಲ. ಡಿನ್ನರ್ ಮಾಡಬಾರ್ದು ಇದೆಯಪ್ಪ, ಏನಿದು ನೀವು ಡಿನ್ನರ್ ಮಾಡಲ್ವಾ ಸರ್? ಇದು ಬದಲಾವಣೆಯ ಡಿನ್ನರ್ ಅಂತ ಸರ್ ನಿಮಗೆ ಅನಿಸಿಕೆ ಅದು? ಏನು ಬದಲಾವಣೆ ಇಲ್ವಾ ಸರ್? ನಿಮ್ಮ ಭ್ರಮೆ ಅದು. ಏನು ನೋಡಿ, ಅವರು ಈಗ ನಮ್ಮ ಸದ್ಯಕ್ಕೆ ನಮ್ಮ ಚೀಫ್ ಮಿನಿಸ್ಟರ್ ಕುರ್ಚಿ ಅಲ್ಲಿ ಖಾಲಿ ಇಲ್ಲ. ಚೀಫ್ ಮಿನಿಸ್ಟ್ರು DCM ಅವರು ಇಬ್ಬರು ಹೇಳಿದ್ದಾರೆ. ಹೈಕಮಾಂಡ್ ಅವರು ಅದ್ರ ವಿಚಾರದಲ್ಲಿ ಏನೋ ನಿರ್ಧಾರ ತಗೋಬೇಕು. ನಾವು ಮಾತಾಡ್ಲಿಕ್ಕೆ ಆಗ್ತದ? ಅವರು ಮಾತಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಹೈಕಮಾಂಡ್ ಅವರು ಯಾವುದೇ ನಿರ್ಣಯ ತಗೊಳ್ಳಿಲ್ಲ.